ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಸದಸ್ಯರು ಬಾಗಲಕೋಟೆ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಸದ್ಯ ಪ್ರತಿಭಟನೆ ವೇಳೆ ಮಾತನಾಡಿದ ನೌಕರರ ಸಂಘದ ಸದಸ್ಯರು ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಮತ್ತು ಪಿಂಚಣಿ ಸೌಲಭ್ಯ ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಕೂಡಲೇ ಸರ್ಕಾರ ಈಡೇರಿಸಬೇಕು ಅಂತ ಮನವಿ ಮಾಡಿದರು. ಇದಾದ ಬಳಿಕ ಜಿಲ್ಲಾಧಿಕಾರಿ ಮೂಲಕ ತಮ್ಮ ಬೇಡಿಕೆಗಳ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಪಂಚಾಯತಿ ಡಿಒ ನಾವು ಇವತ್ತು ಜಿಲ್ಲಾ ಪಂಚಾಯತಿ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ವತಿಯಿಂದ ಸ್ಟ್ರೈಕ್ ಮಾಡಕತ್ತೀವಿ. ಒಂದು ಮನವಿ ಪತ್ರ ಕೊಡೋಕೆ ಬಂದಿವಿ. ಎದು ಸಂಬಂಧ ಅಂತಂದರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಅಗತ್ಯ ವಸ್ತುಗಳ ಮೇಲೆ ಇರ್ತಕ್ಕಂಥ ಬೇಡಿಕೆಯನ್ನು ಏರಿಕೆಯನ್ನು ನಿಯಂತ್ರಿಸಬೇಕು ಮತ್ತು ರೈತ ವಿರೋಧಿ ಕಾಯ್ದೆಯನ್ನು ವಾಪಸ್ ಪಡಿಬೇಕು ಮತ್ತು ಗ್ರಾಮ ಪಂಚಾಯತಿ ನೌಕರಿಗೆ ಕನಿಷ್ಠ ವೇತನ 31,000 ರೂಪಾಯಿ ಮಾಡಬೇಕಾಗಿ ಮತ್ತು ಕನಿಷ್ಠ ವೇತನ 6,000 ರೂಪಾಯಿ ಪಿಂಚಣಿ ಕೊಡಬೇಕು. ಪೆನ್ಷನ್ ನಮಗೆ ಯಾರಿಗೂ ಪೆನ್ಷನ್ ಕೊಡೋಂಗಿಲ್ಲ, ಪೆನ್ಷನ್ ಕೊಡಬೇಕು ಮತ್ತು ಸ್ವಚ್ಛತಾಗಾರರನ್ನು ನೇಮಿಸ್ಕೋಬೇಕು. ಹಿಂದಿನ ಹಿರಿತನ ಪರಿಶೀಲಿಸಿ ಹೆಚ್ಚಳ ವೇತನವನ್ನು ಪೇಮೆಂಟನ್ನು ಹೆಚ್ಚು ಮಾಡ್ಕೋಬೇಕಂತೇಳಿ ನಾವು ಇವತ್ತು ಮನವಿ ಕೊಡೋಕೆ ಬಂದೀವಿ. 10-15 ವರ್ಷಗಟ್ಟಲೆ ಕೆಲಸ ಮಾಡಿದ್ರು ನಮಗೆ ಪ್ರಮೋಷನ್ಸ್ ಇಲ್ಲ, ಪ್ರಮೋಷನ್ಸ್ ಕೊಡಬೇಕು ಮತ್ತು ವರ್ಷಗಟ್ಟಲೆ ಆದ್ರೂ ಪೇಮೆಂಟ್ ಸರಿಯಾಗಿ ಕೊಡ್ತಾಯಿಲ್ಲ. ಪೇಮೆಂಟ್ ಕೊಡಬೇಕಂತೇಳಿ ಮಂತ್ಲಿ ಪೇಮೆಂಟ್ ಕೊಡಬೇಕು. ಯಾಕಂದ್ರೆ ದಿವಸ ಏನಾಗತ್ತೈತಿ ಎಲ್ಲ ದಿನ ಬೆಲೆಗಳು ಏರಾಕತ್ತವು. ಅದರ ಸಂಬಂಧ ನಮಗೆ ಇವತ್ತು ಅವೆಲ್ಲ ನಿಯಂತ್ರಿಸಬೇಕಂತೇಳಿ ಮನವಿ ಕೊಡೋಕೆ ಇವತ್ತು ಬಂದಿವಿ.